ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದು ನಮ್ಮ ಫಸ್ಟ್ನೇ ವ್ಲಾಗ್ ಆಗಿರೋದ್ರಿಂದ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡೋಣ ಅಂತ. ನಮಗೆ ಗೊತ್ತಿರೋ ದೇವಸ್ಥಾನ ಇಲ್ಲೇ ನಮ್ಮ ಮನೆ ಹತ್ರ, ನಮ್ಮ ಊರಿಂದ ಹತ್ರ. ಶಿವಮೊಗ್ಗದಿಂದ ಅಂದಾಜು ಒಂದು 39 ಕಿಲೋಮೀಟ್ರ್ ಇದೆ. ರಂಗಯ್ಯನಗಿರಿ ಅಂತಾರೆ, ನಾವು ರಂಗಸ್ವಾಮಿ ಗುಡ್ಡ ಅಂತೀವಿ, ಕೆಲವು ರಂಗಯ್ಯನಗಿರಿ ಬೆಟ್ಟ ಅಂತಾರೆ. ಅದನ್ನು ನಿಮಗೆ ತೋರ್ಸೋಣ ಅಂತ ಹೋಗ್ತಿದ್ದೀವಿ. ಅಲ್ಲಿ ಎಲ್ಲ ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಸನ್ಸೆಟ್ಟು ಚೆನ್ನಾಗುತ್ತೆ. ಅದ್ರ ಬಗ್ಗೆ ತೋರ್ಸೋಣ ಅಂತಿದ್ದೀವಿ. ನಾನು ಮತ್ತು ನಮ್ಮ ಜೊತೆ ನಮ್ಮ ಬ್ರೋ ಕೂಡ ಬರ್ತಿದ್ದಾರೆ, ನಮ್ಮ ಅಣ್ಣಂದರು ಬರ್ತಿದ್ದಾರೆ. ತೋರಿಸ್ತೀನಿ ನೋಡಿರಿ, ವಿಘ್ನೇಶ್ ಅಂತ. ಇನ್ನೊಬ್ರು ಅಂತ ತೋರಿಸ್ತೀನಿ ನೋಡಿರಿ, ಸಚಿನ್ ಅಂತ. ಬನ್ನಿ, ಹೋಗ್ತಾನೆ ಮಾತಾಡ್ಕೊಂತ ಹೋಗೋಣ. ನೋಡೋಣ, ಅಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ. ಪ್ಲೇಸ್ಗಳು ಚೆನ್ನಾಗಿರುತ್ತೆ. ಪ್ರಾಣಿಗಳು ಕಾಣಿಸ್ತವೆ. ಮೇಯ್ನ್ಲಿ ಜಿಂಕೆ ಆಗಿರ್ಬೋದು, ಬೇರೆ ಆಗಿರ್ಬೋದು, ಪ್ರಾಣಿಗಳೆಲ್ಲ ಸಿಕ್ಕಿರ್ತವೆ. ನೋಡೋಣ, ಕಾಣಿಸಿದೆ ತೋರಿಸ್ತೀವಿ, ನೀವು ತೋರಿಸ್ತೀವಿ. ಎಕ್ಸ್ಪೀರಿಯೆನ್ಸ್ ಮಾಡಿರಿ ನೀವು ಒಂದು ಸರಿ. ಈಗ ನಾವು ಹೋಗ್ತಾ ಇರೋ ಸ್ಥಳ ಇಲ್ಲಿ ಎದುರುಗಡೆ ಕಾಣ್ತಿರೋ ಗುಡ್ಡದ ಮೇಲಿದೆ. ಹಾಗೆ ತೋರಿಸ್ತೀನಿ. ಅಲ್ಲಿ ಕಾಣ್ತಿದೆ ಅಲ್ಲ, ಅದೇ ನಾವು ಹೋಗ್ತಿರುವಾಗ ಪ್ಲೇಸ್. ಟಾಪ್ ಆಫ್ ದ ಮೌಂಟನ್ನ ಮೇಲಿದ್ವಿ. ಭೂತಪ್ಪನ ಗುಡಿ ಅಂತ ಇದೆ ಇಲ್ಲಿ. ಒಂದು ನಿಮಿಷ ಇರಿ, ಚಪ್ಪಲಿ ಬಿಚ್ಚಿಬಿಡ್ತೀನಿ. ದೇವಸ್ಥಾನ ಹತ್ರ ಮುಂದೆ ಬಿಸಿಲಂದ್ರೆ ಆಗಲ್ಲ, ದೇವಸ್ಥಾನದೊಳಕ್ಕಾಗಲ್ಲ. ನಾನ್ ವೆಜ್ ತಿಂದಿರೋ ಮುಟ್ಟಿದ್ದೀನಿ. ಎಲ್ಲ ಪ್ಲೇಸು ಸಕ್ಕತ್ತಾಗಿದೆ. ಇಲ್ಲಿ ಪ್ಲೇಸ್ ಇನ್ನೂ ದೇವಸ್ಥಾನ ಹತ್ರ ಹೋಗಿಲ್ಲ. ಮೈನ್ ದೇವಸ್ಥಾನದ ಹತ್ರ ಅಲ್ಲಿ ರಂಗಸ್ವಾಮಿ ಇದ್ದಾರೆ. ರಂಗಯ್ಯನಗಿರಿ ನಿಮಗೆ ಅಲ್ಲಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಕಾಣಿಸ್ತಿದೆ ಕಣ್ಣಲ್ಲಿ. ನಿಮಗೆ ಕಾಣಿಸ್ತಿದೆ ಎಲ್ಲ ಗೊತ್ತಾಯಿಲ್ಲ, ಹತ್ರ ಹೋದಷ್ಟು ಗೊತ್ತಾಗುತ್ತೆ ಡ್ಯೂಟಿ. ನೀವು ರಿಯಲಾಗಿ ನೋಡೋದಕ್ಕೂ ಒಳಗಡೆ ಕುತ್ಕೊಂಡು ವೀಡಿಯೋದಾಗ ನೋಡ್ಕೊ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಪ್ಲೇಸ್ ಮಾತ್ರ ಮಳೆಗಾಲದಲ್ಲಿ ಏನೋ ಬಂದುಬಿಟ್ರೆ ಮಳೆ ಬೀಳೋದು ಕೂಡ ಎಷ್ಟು ಕ್ಲೀನಾಗಿ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಒಳ್ಳೆ ಏನೋ ಒಂಥರ ಮೂವಿ ನೋಡ್ದಂಗೆ ಅನಿಸ್ತಾ ಇರುತ್ತೆ. ಒಳ್ಳೆ ಪ್ಲೇಸೆಲ್ಲ ಇಲ್ಲಿ ನೋಡಿ, ಎಷ್ಟು ಡೆಪ್ತ್ ಇದೆ ಇಲ್ಲಿ. ಎರಡು ಮೌಂಟೇನ್ ಅಟ್ಯಾಚ್ ಇದೆ. ರೋಡ್ ಮಾಡ್ಯಾರ ಆ್ಯಕ್ಚುಲಿ ಇಲ್ಲಿ ಹತ್ಕೊಂಬರಕ್ಕೆ. ಮುಂಚೆಲ್ಲ ಇಲ್ಲಿ ನಮ್ಮ ಫಾದರು, ನಮ್ಮ ತಾತ ಅವರೆಲ್ಲ ಮುಂಚೆ ಗುಡ್ಡ ಹತ್ಕೊಂಡು ಊರಿಂದ ಕಾಡೊಳಗೆ ನಡ್ಕೊಂಡು ಬರ್ತಿದ್ರು. ಇವಾಗ ಎಲ್ಲರೂ ಸೇರ್ಕೊಂಡು, ಊರು ಭಕ್ತಾದಿಗಳೆಲ್ಲ ಸೇರ್ಕೊಂಡು ಇವಾಗ ಇಲ್ಲಿ ರೋಡಿನ ವ್ಯವಸ್ಥೆ ಮಾಡಿ ಅನುಕೂಲ ಮಾಡಿಕೊಡ್ತಾರೆ. ಎಲ್ಲ ಫೋಟೋಶೂಟಿಗಾಗಲಿ ಎಲ್ಲದಕ್ಕೂ ಸಕ್ಕತ್ತಾಗಿದೆ ಪ್ಲೇಸ್ ಇದು. ಇಲ್ಲಿ ರೀಲ್ಸಿಗೆ ಕೆಲವೊಂದು ಶಾರ್ಟ್ ತಗೊಳ್ಳೋಣ ಅಂತ ಒಳ್ಳೆ ಪ್ಲೇಸ್ ಹುಡುಕ್ತಾ ಇದ್ದೀವಿ. ಇಲ್ಲೇ ಈ ಮೌಂಟೇನ್ ಸುತ್ತರಿಬೋದು. ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಸಿಗುತ್ತೆ. ಕರಡಿ ಇದೆ, ಚಿರತೆ ಇದೆ. ಇಲ್ಲಿ ಮೇಯ್ನ್ ಇದಕ್ಕೆ ಏನಂದರೆ ಚಿರತೆ ಬರುತ್ತೆ ಇಲ್ಲಿ. ಅದಕ್ಕೋಸ್ಕರ ನೋಡಿ ಎಷ್ಟು ಡೆಪ್ತ್ ಇದೆ ಇಲ್ಲಿ. ಮುಂದೆ ನೋಡ್ಕೊಂಡು ಹೋಗು, ಕೆಳಗೆ ಗುಡ್ಡ. ಎಷ್ಟು ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಡೆಪ್ತ್ ಇದೆ. ಯಾವ್ದು ಗೊತ್ತಾ? ಅದು ಹಿಂಗೆ ಮಾಡು, ಅಲ್ಲಿ ಹೋಗೋಣ. ಹಂಗಂದ್ರೆ ಅಲ್ಲಿಗೆ ಹೋಗಿ ನಾವು ಬರ್ತೀವಿ. ಇಲ್ಲಿ ಬಂದು ವಿಡಿಯೋ ಮಾಡಿರಿ ಅಂದ್ರೆ ರೀಲ್ಸ್ ಮಾಡೋಕ್ಕೆ ನಮ್ಮ ಮುಂದ್ಬಿಟ್ಟು ನೋಡಿ ಏನೇನು ಮಾಡ್ತಾ ಇರಲಿಲ್ಲ. ಹಾಯ್ ಗಾಯ್ಸ್, ಪ್ಲೇಸ್ ಅಂತೂ ಹೆಂಗಿದೆ ಅಂದರೆ ಸಖತ್ತಾಗೈತೆ. ನೀವು ಬರಲೇಬೇಕು, ಒಂದ್ಸತಿನಾರು ವಿಸಿಟ್ ಮಾಡಬೇಕು. ಇದು ರಂಗನಾಥ ಸ್ವಾಮಿ ಗುಡ್ಡ. ಇದು ಹೆಸರು ಗೊತ್ತಿಲ್ಲ ಅಂದರೆ ನೆನ್ಪು ಮಾಡ್ಕೊಳ್ಳಿ. ರಂಗನಾಥ ಸ್ವಾಮಿ ಗುಡ್ಡ, ದಾನವಾಡಿ, ಶಿವಮೊಗ್ಗದಿಂದ 29 ಕಿಲೋಮೀಟ್ರ್. ಕರೆಕ್ಟಾಗಿ 29 39 ಕಿಲೋಮೀಟ್ರ್. ಅಣ್ಣ ತಮ್ಮ ಮೂವರು ಸೇರಿ ಒಂದು ವ್ಲಾಗ್ ಶುರು ಮಾಡೋಣ ಅಂತಿದ್ದೀವಿ. ಇದೇ ನಮ್ಮ ಫಸ್ಟ್ನೇ ವ್ಲಾಗು. ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ನನ್ನ ಕೋರಿಕೆ. ಇದು ತಮ್ಮ ಅಣ್ಣ. ಇದು ನೋಡ್ರಿ, ಇಲ್ಲಿ ಟ್ಯಾಂಕಿ ಕಾಣಿಸ್ತಿದೆ ಅಲ್ಲ, ಇದು ನಮ್ಮೂರ ಟ್ಯಾಂಕಿ. ಇದು ನಮ್ಮೂರು. ಇಲ್ಲಿಂದ ಎಷ್ಟು ದೂರ ಇದೆ ಅಂತ ಹಂಗೆ ಒಂದು ಸ್ಯಾಂಪಲ್ ತೋರ್ಸೋಣ ನೋಡಿ. ಈ ಟಾಪ್ ಆಫ್ ದ ವ್ಯೂ ಇಂದ ನಮ್ಮೂರು ಕೂಡ ಕಾಣಿಸುತ್ತೆ, ಅಷ್ಟು ಹೈಟ್ ಇದೆ ಇದು. ಇದು ನೋಡ್ರಿ, ತುದಿಗೆ ಎಷ್ಟು ತುದಿ ಐತೆ. ಅಲ್ಲಿಂದ ಅಂತೂ ಫೋಟೋ ಶೂಟ್ ಮಾಡಿದರೆ ಬೆಂಕಿ ಶಾಟ್ ಬರುತ್ತೆ ಅಲ್ಲಿಂದ.
ಅವರು ಸಾಧ್ಯ ಮಾಡೋಣ. ಇವರೇ ಬಿಟ್ಕೊಡಂಗಿಲ್ಲ, ಅವ್ರಿಬ್ಲಾರೆ ಮಾಡ್ತಿದ್ದಾರೆ ರೀಲ್ಸ್ನ. ಒಂದು 100 ಟೆಕ್ ತಗೊಂಡ್ರೇನಪ್ಪ ಅವಾಗ್ಲಿಂದ ಗೊತ್ತಿಲ್ಲ. ಇಲ್ಲಾಂದ್ರೆ ತಿರುಗು. ಇವ್ರು ರೀಲ್ಸ್ ಮಾಡಕ್ಕೆ ಹಿಡಿದು ಆಲ್ಮೋಸ್ಟ್ ಸನ್ಸೆಟ್ ಆಯಿತು, ಇನ್ನೂ ರೀಲ್ಸ್ ಮಾಡ್ತಾರೆ ಬಿಡಂಗಿಲ್ಲ ನೋಡ್ರಿ. ರಾಮ ಜ್ಯೂಸ್ ಕುಡ್ಕಂತ ತಿನ್ಕಂತ ಕೂತಿದ್ದೀನಿ ನಾನು, ಯಾರ್ಯಾರು ಏನಾರು ಮಾಡ್ಕೊಳ್ಳಿ ಅಂತ. ಚಿಲ್ ಬಾಯ್. ಆಲ್ಮೋಸ್ಟ್ 1 hour ಆಯ್ತು ಇವ್ರು ಮಾಡಕ್ಕೆ ಹಿಡಿದೆ, ಇವಾಗ ಮುಗಿಸಿದ್ದಾರೆ. ಆಲ್ಮೋಸ್ಟ್ 6:30 ಆಯಿತು ಟೈಮು. ಕತ್ಲಾಗುತ್ತೆ, ಆದಷ್ಟು ತೋರಿಸ್ತೀವಿ, ಬೇಜಾರು ಮಾಡ್ಕೊಂಡು. ಇವಾಗ ಹೋಗ್ತಿದ್ದೀವಿ ಮೈನ್ ಮ್ಯಾಟ್ರ್ ತೋರ್ಸೋಕ್ಕೆ, ಅಂದರೆ ಮೈನ್ ದೇವಸ್ಥಾನ ತೋರ್ಸೋಕ್ಕೆ. ಆಲ್ಮೋಸ್ಟ್ ಅಲ್ಲಿ ಲೈಟ್ ಆನ್ ಆಗಿದೆ, ದೇವಸ್ಥಾನ ಹತ್ರ ಲೈಟ್ ಇರುತ್ತೆ, ಹೋಗೋ ದಾರಿಯಲ್ಲೂ ತೊಂದರೆ ಆಗಲ್ಲ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕತ್ಲಾಗ್ಬಿಡ್ತೀವಿ, ಊಟ ಹತ್ತಕ್ಕೆ ಸುತ್ತಾಗ್ಬಿಡೋದು ಗುರು. ಇಲ್ಲಿ ಬೆಳಗ್ಗೆ ಹೊತ್ತು ಬಂದ್ವಿ ಅಂದರೆ ಮಾತ್ರ ಇಲ್ಲಿ ಒಳ್ಳೆ ವ್ಯೂ ಗುರು. ಸುತ್ತ ಕೆರೆ ಗುಡ್ಡ. ಇಲ್ಲಿಂದನೇ ರಂಗಪ್ಪನ ಗುಡಿ ಕಾಣಿಸ್ತೈತಲ್ಲ, ಅದೊಂದು ಕಾಣಿಸ್ತಿದೆ ರಂಗಪ್ಪನ ಗುಡಿ. ಇಲ್ಲಿಂದ ಕಾಣಿಸಲ್ಲ, ನಾನು ಮುಂದೆ ತೋರಿಸ್ತೀನಿ ಬರ್ರಿ. ಕತ್ಲಾದಂಗೆ ಪ್ರಾಣಿಗಳು ಜಾಸ್ತಿ ಆಗ್ತವೆ ಇಲ್ಲಿ. ಅದೇ ಒಂದು ಸಣ್ಣ ಫಿಯರ್ ಬಿಟ್ಟರೆ ನಮಗೆ ಬೇರೆ ಫಿಯರ್ ಏನೇನೂ ಇಲ್ಲ. ಚಿರತೆ ಇದೆ ಇಲ್ಲೆಲ್ಲ, ಚಿರತೆ ಇದೆ, ಆನೆ ಇದೆ, ಅದೇ ಒಂದು ಹೆದರಿಕೆ. ಇಲ್ಲಿ ಆಲ್ಮೋಸ್ಟ್ ಜನರು ಓಡಾಡೋ ಪ್ರದೇಶ ಇರೋದ್ರಿಂದ ಯಾವ ಪ್ರಾಣಿನೂ ಅಷ್ಟು ಬರಲ್ಲ. ಆದರೆ ಇಲ್ಲಿ ಆವಾಗಲಿ ಉಗುಡಿ ಹಾಕಲಿ ಸಿಕ್ಕಾಪಟ್ಟೆ ಇರುತ್ತೆ. ಅವಲ್ಲೇ ಬರ್ತಾನೋ ಜಿಂಕೆ ಎಲ್ಲ ಕಂಡು, ಆದರೆ ಕ್ಯಾಪ್ಚರ್ ಮಾಡೋಷ್ಟು ಟೈಮ್ ಸಿಗಲಿಲ್ಲ, ಪಾಸ್ ಆಗ್ಬಿಟ್ರಿ ಜಲ್ದಿ ಕಾರಲ್ಲಿ. ಜಾಸ್ತಿ ಆಗುತ್ತೆ ಅಂದರಿ. ಬಂದ್ವಿ ಆಲ್ಮೋಸ್ಟ್ ಕೆಳಗಡೆ. ಇಲ್ಲಿಂದ ಮೆಟ್ಲಿದೆ, ಮೆಟ್ಲು ಹತ್ತಬೇಕು. ಕತ್ಲಿದೆ, ಕ್ಲಿಯರಿಟಿ ಕಮ್ಮಿ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದ್ರೆ ಇದು ಸುತ್ತನೂ ಕಾಡೆ, ಸುತ್ತ ಕಾಡು. ಇಲ್ಲಿ ನೋಡಿದ್ರೆ ಬರ ಗಿಡ ಹಚ್ಚ ಹಸಿರಾಗಿರುತ್ತೆ. ಯಾವಾಗ ಬಂದು ಹೋಗ್ತಾ ಇದ್ದೀವಿ ಮೆಟ್ಲು ಹತ್ತಕ್ಕೆ. ಒಂದು ಸ್ವಲ್ಪ ದೂರ ಹಿಂಗೆ ಮಡ್ ರೋಡ್ ಇದೆ, ಇಲ್ಲೇ ಒಂದು 20 ಮೀಟರ್ ಅಷ್ಟು. ನಮ್ಮ ಮನೆಯಿಂದ ಇಲ್ಲಿ ಒಂದು ನೆನಪಿಗೆ ಒಂದು ಗಂಟೆ ಕೂಡ ಇದೆ, ತೋರಿಸ್ತೀನಿ ಮುಂದೆ ಹೇಳ್ತೀನಿ. ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಅದ್ರ ಪಕ್ಕ ಇರೋ ಗಂಟೆ ಕೂಡ ಒಂದ್ಸತಿ ಹೊಡೆದು ಬಿಡ್ರಿ, ಸಮಾಧಾನ ಆಗುತ್ತೆ. ನನ್ನ ಮೆಟ್ಲು ಹತ್ಕೊಂತ ಹೋಗ್ತಾ ಇದ್ದೀವಿ. ನಿಮಗೆ ಬೋರ್ ಮಾಡೋಕ್ಕೆ ನಾನು ಇಷ್ಟಪಡ್ತಿಲ್ಲ, ನಿಮಗೆ ಯಾವ ಸ್ಟೋರಿನೂ ಹೇಳೋಕ್ಕೂ ಇಷ್ಟಪಡ್ತಾ ಇಲ್ಲ. ನೀವು ಟ್ಯೂನ್ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದೇ ಒಂದು ವಿಷಯ ಹೇಳ್ತೀನಿ. ಈ ರಂಗನಾಥ ಸ್ವಾಮಿ ಗುಡ್ಡ ಇದೆಯಲ್ಲ, ಇದಕ್ಕೆ ಭಾಳ ವರ್ಷದಿಂದ ಬರ್ತಿದ್ದೀನಿ. ನನಗೆ ಕತ್ತೆ ವಯಸ್ಸಾಯಿತು. ಇಷ್ಟು ವಯಸ್ಸಾದರೂ ಇಲ್ಲಾಗಿರೋ ಚೇಂಜಸ್ ಮಾತ್ರ ಭಾಳ ಐತೆ. ಅವಾಗೆಲ್ಲ ಇಲ್ಲಿ ಬರೀ ಕಲ್ಲಲ್ಲೇ ಮೆಟ್ಲು ಮಾಡಿದ್ರು, ಸಿಕ್ಕಾಪಟ್ಟೆ ಸುಸ್ತಾಗ್ತೈತೆ. ಮತ್ತು ಈ ದಾರಿಯಿಂದ ಇಲ್ಲೊಂದು ಕಾಡ್ದಾರಿ ಇತ್ತು, ನಮ್ಮ ಚಿಕ್ಕಪ್ಪ ಕರ್ಕೊಂಬಂದಿದ್ರು. ಇಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ವರ್ಷ ಟ್ರೆಕ್ಕಿಂಗ್ ಬರ್ತಾಯಿದ್ವಿ. ಸುಮಾರು 40 ಜನ ಹುಡುಗರು ನಮ್ಮೂರಿಂದ ಬರ್ತಾಯಿದ್ವಿ. ಇವರೇ ನಮ್ಮ ಅಣ್ಣ. ಇವರು ಇಲ್ಲಿನ ಧರ್ಮಿಗಳೇ ಮಾಡಿ ದಾನ ಕೊಟ್ಟು ಮಾಡಿಸಿರೋ ಇದು, ಅದಕ್ಕೋಸ್ಕರನೇ ಅಲ್ಲಿಗೆ ಎಂಡ್ ಆಗಿದೆ. ಅಮೌಂಟ್ನ ಭಾಳ ಕಲೆಕ್ಷನ್ ಆಯಿತು ಅಂದರೆ ಕೆಳಗೆ ತಂದು ಕಲೆಕ್ಟ್ ಮಾಡಿಬಿಡ್ತಾರೆ. ಮಾಡಿಬಿಟ್ರು ಅಂದರೆ ಬಂದು ಹೋಗೋದು ಭಾಳ ಸುಲಭ ಆಗ್ಬಿಡುತ್ತೆ. ಮೇಲೆ ಬಂದರೆ ಪ್ರಶಾಂತವಾಗಿರುತ್ತೆ. ನಿಮಗೆ ಮೇಲ್ ವ್ಯೂ ತೋರಿಸ್ತೀನಿ. ಒಂದೇ ಒಂದು ಸಮಸ್ಯೆ ಆಗ್ಬಿಟ್ಟಿದೆ, ಕತ್ಲಾಗ್ಬಿಡ್ತು. ನಾವಿವತ್ತು ಬಂದಿದ್ದ ಟೈಮು ಕತ್ಲಾಗ್ಬಿಡ್ತು, ಸ್ವಲ್ಪ ಲೇಟ್ ಆಗ್ಬಿಡ್ತು ನಾವು ಬಂದಿದ್ದು. ಆದರೆ ಇನ್ನೊಂದಿನ ಗ್ಯಾರಂಟಿ ಹಗ್ಲೊತ್ತು ಬೆಳಗ್ಗೆ ಹೊತ್ತು ದೇವಸ್ಥಾನ ತೆಗೆದಿರುತ್ತೆ ಅನ್ನೋದು ನನಗೆ ಕನ್ಫರ್ಮ್ ಇಲ್ಲ. ಮೂರ್ತಿ ತೋರ್ಸೋಕ್ಕಾಗಿಲ್ಲ ಅಂದ್ರು ದೇವಸ್ಥಾನ ತೋರಿಸ್ತೀವಿ ಪಕ್ಕ. ನಿಮಗೆ ನೈಟ್ ವ್ಯೂ ಹೆಂಗಿರುತ್ತೆ ಅಂತ ನೀವು ನೋಡಿ ಸುಸ್ತಾಗ್ತಿದೆ, ಅದನ್ನು ತೋರಿಸ್ತೀವಿ. ಓಕೆ, ವ್ಯೂ ಇದೆ ತುದಿಯ ಬೆಟ್ಟ.
ತುದಿಯ ಬೆಟ್ಟಕ್ಕೆ ಬಂದರೆ ಫಸ್ಟ್ ಸಿಗದೆ ನಮ್ಮ ಬಾಸ್ ಆಂಜನೇಯ ಸ್ವಾಮಿ. ಇಲ್ಲಿಂದ ಆಂಜನೇಯ ಸ್ವಾಮಿ ಆದಮೇಲೆ ಹಾಗೆ ಈ ಕಡೆ ಬಂದರೆ ನಮ್ಮ ಸ್ವಾಮಿ ರಂಗಸ್ವಾಮಿಯ ದೇವಸ್ಥಾನ. ಈ ರಂಗಸ್ವಾಮಿಗೆ ಎಷ್ಟು ಪುರಾಣ ಇದಾವೆ ಅಂದರೆ, ಇಲ್ಲಿನ ಎಷ್ಟು ನಂಬಿಕೆ ಇದಾವೆ ಅಂದರೆ ಹೇಳೋದಕ್ಕೆ ಆಗಲ್ಲ. ಇಲ್ಲ ನಮ್ಮದು ಎಷ್ಟೊಂದು ಇದರ ಒಂದು ಕೆಲಸ ಮಾಡ್ತಿರ್ಬೋದು, ಅದರ ಆಸ್ತಿ ಕೊಂಡುಕೊಳ್ಳೋದಾಗಿರ್ಬೋದು, ಏನೇ ಮಾಡ್ತಿರ್ಬೋದು, ಇಲ್ಲಿ ನಾವು ಒಪ್ಪಿಗೆ ಇಲ್ದಂಗೆ ನಾವೇನು ಮಾಡೋಕ್ಕಾಗಲ್ಲ. ಆದ್ದರಿಂದಲೇ ನಾವು ಇವತ್ತು ಮೊದಲಾಗಿ ನಮ್ಮ ಸ್ವಾಮಿಯ ವಿಡಿಯೋ ಮಾಡೋಣ ಅಂತಲೇ ಇಲ್ಲಿಗೆ ಬಂದಿದ್ದರು. ನಾವು ಸ್ವಾಮಿನ ಅಪ್ಪಣೆ ಕೊಡ್ತಾ ಇಲ್ಲ, ಆದರೆ ಏನು ಮಾಡೋದು, ಬಾಗಿಲು ಹಾಕೊಂಡಿದ್ದಾರೆ. ಸ್ವಾಮಿ ನೋಡ್ತಿರೋ ಒಂದ್ಸರಿ ನೀವು ನೋಡ್ಕೊಂಡ್ರಿ ಹೋಗ್ರಿ. ಇಲ್ಲ ಇಲ್ಲ, ಒಳಗಡೆಯಿಂದ ಬೇಗ ಹಾಕಿದ್ದಾರೆ. ಇಲ್ಲಿಂದನೇ ಸ್ವಲ್ಪ ಸಮಯ ಆಗಿರೋ ಕಾರಣ ಬಾಗ್ಲು ಹಾಕಿದ್ದಾರೆ. ಆದರೂ ತೊಂದರೆ ಇಲ್ಲ, ಗೇಟಿನ ಮೂಲಕನೇ ನಿಮಗೆ ಸ್ವಾಮಿ ದರ್ಶನ ಮಾಡಿಸ್ತೀವಿ. ನೋ ಟೆನ್ಷನ್, ಬರ್ರಿ ಬರ್ರಿ. ನಮ್ಮ ಪುಣ್ಯ ಏನೋ ದಾರಿ ಕಂಡುಹಿಡಿದಿದ್ದೀವಿ. ನಾವು ಬರೋಕ್ಕಾಗಲ್ಲ. ಓಂ ನಮಃ ಶಿವಾಯ. ದೇವರೇ ನನಗೆ ಕ್ಷಮಿಸ್ಬಿಡ್ಬೇಕು. ಸ್ವಾಮಿ ದರ್ಶನ ಎಲ್ಲ ಪಡಿಬೇಕು. ಇದೇ ನಮ್ಮ ರಂಗನಾಥ ಸ್ವಾಮಿ, ವಿಷ್ಣು ದೇವರು. ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕ ಇದೆಯಲ್ಲ, ಎಲ್ಲ ಶ್ಲೋಕದಿಂದನೂ ಒಂದು ಕಾರಣ ಇರುತ್ತೆ. ಈಗ ಬನ್ನಿ ಹೊರಗಡೆ ನೋಡೋಣ. ಗಾಳಿ ಎಷ್ಟು ಬೀಸ್ತೈತಂದರೆ ಅಷ್ಟೇನು ಬೀಸ್ತಾ ಇಲ್ಲ ಹೇಳೋ ಅಷ್ಟು. ಇವತ್ತು ಪ್ರಶಾಂತವಾಗಿ ಭಾಳ ತಣ್ಣಗೆ. ಈ ಕಾಡ್ಗಿಚ್ಚ ಅನ್ನೋದು ಸುಮ್ಮನೆ ಸಾಧಾರಣವಾಗಲ್ಲ. ಯಾರು ಬೆಂಕಿ ಹಚ್ಚಿ ಸಿಗರೇಟ್ ಹೊಡೆದು ಈ ಬೀಡಿಯಿಂದಾನೇ ಮಾಡೋದು ಅನಿಸುತ್ತೆ, ಗೊತ್ತಿಲ್ಲ. ಬೆಂಕಿ ಉರಿತಿರೋದು ಕಾಣಿಸ್ತಾ ಇರ್ಬೋದು ನಿಮಗೆ. ಇಲ್ಲೊಂದು ದೇವರ ಮೂರ್ತಿ ಇದೆ, ಅದನ್ನು ಬನ್ನಿ, ಅದನ್ನು ತೋರಿಸ್ತೀನಿ. ಬಾಬಾ ಕೇಳ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋ ಆಗಿತ್ತು. ನಾವು ಬಂದಿದ್ದು ಕಾರಣ ಏನೇನಾಯಿತು ಎಲ್ಲ ತೋರಿಸಿದ್ದೀವಿ. ಆಲ್ಮೋಸ್ಟ್ ಇಲ್ಲೆಲ್ಲ ಪ್ಲೇಸ್ ತೋರಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನೀವು ಒಂದ್ಸತಿ ವಿಸಿಟ್ ಕೊಡಿ, ಸಖತ್ತು ಪ್ಲೇಸ್ ಇದೆ, ಚೆನ್ನಾಗಿದೆ. ಆರಾಮಾಗಿ ಒಳ್ಳೆ ಫೋಟೋ ಶೂಟ್ ಮಾಡ್ಕೊಬೋದು, ವಿಡಿಯೋ ಶೂಟ್ ಮಾಡ್ಕೊಬೋದು. ಏನು ದೇವ್ರ ದರ್ಶನ ಕೂಡ ಸಖತ್ತಾಗುತ್ತೆ. ಬಂದರೆ ಆರಾಮಾಗಿ ಎಲ್ಲ ಮನಃಶಾಂತಿಯಿಂದ ಹೋಗ್ಬಿಡ್ಬೋದು, ಪೀಸ್ಫುಲ್ಲಾಗಿ ಹೋಗ್ಬೋದು. ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ. ಧನ್ಯವಾದ.